कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रिये थामे महाभागे लोकमातर नमोस्तुते। तस्मात् हरेर् अंडमभूत् अंडादपि चतुर्मुखः सविरान्नामकः तस्मादधिको हरिरेवतु। हरेस्तु प्रतिमा प्राज्ञाः तत्रस्थः केशवस्वयं ददाति ज्ञानमीशेषः परमात्मा स्वयं विभुः। वेदेशमुनिसत्पाद सेवा संप्राप्त वैभवान् यादवार्यान् वरसुधा टीकाकारान् वयं नुमः। श्री गुरुभ्यो नमः। भागवतस्य द्वितीये स्कन्धे षष्ठे अध्याये अयम् एकविंशः श्लोकः 21ನೇ श्लोकः अद्य प्रारप्स्यते। अयं भगवान् स्वस्य नाभिकमलात् चतुर्मुखं ब्रह्माणं ससर्ज। स एव चतुर्मुखः ब्रह्माण्डेपि विराट रूपेण जज्ञे। तस्मादपि चतुर्मुखात् हरिरेव परतरः। यथा सूर्यः आकाशे प्रकाशते एवं तस्यैव भगवतः अनुग्रहेण अयमपि ब्रह्माण्डशरीरी चतुर्मुखः समस्तेषु लोकेषु प्रकाशते। सर्वेभ्योऽपि गरुडशेषरुद्रादिभ्यः देवेभ्यः अतिरिच्यते च। ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯ ಅಲ್ಲಿ 21ನೇ ಶ್ಲೋಕವನ್ನು ನಾವು ನೋಡಬೇಕಾಗಿದೆ. ತಸ್ಮಾದಂಡಾತ್ ವಿರಾಟ್ ಜಜ್ಞೆ ಅಂತ ಶ್ಲೋಕ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಕೂಡ ಮಾಡಿದ್ದಾರೆ. ಈ ಪರಮಪುರುಷನಾದ ವಿಷ್ಣುವಿನಿಂದ ನಾನು ವಿರಾಟ್ ರೂಪದಿಂದ ಜನಿಸಿದೆ. ಚತುರ್ಮುಖ ಬ್ರಹ್ಮ ನಾರದನಿಗೆ ಹೇಳ್ತಿದ್ದಾನೆ. ಬ್ರಹ್ಮಾಂಡದೊಳಗೆಲ್ಲ ನನ್ನ ರೂಪ ವ್ಯಾಪಿಸಿದೆ. ನನ್ನ ಈ ಶರೀರ, ಬ್ರಹ್ಮಾಂಡ ರೂಪವಾದ ಈ ಶರೀರ, ಇದು ಪಂಚಭೂತಾತ್ಮಕವಾದದ್ದು, ಹಾಗೆ ಇಂದ್ರಿಯ ಗುಣತ್ರಯ ಇತ್ಯಾದಿ ರೂಪವಾದದ್ದು. ಇಷ್ಟಾದರೂ ಕೂಡ ನನ್ನನ್ನು ಹುಟ್ಟಿಸಿದಂಥ ಆ ಪರಮಾತ್ಮ ಏನಿದ್ದಾನೆ ಅವನೇ ನನಗಿಂತನೂ ಶ್ರೇಷ್ಠ. ಸೂರ್ಯ ಆಕಾಶದಲ್ಲಿ ಬೆಳಗುವಂತೆ ನಾನು ಕೂಡ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ಶರೀರಿಯಾಗಿ ಸಕಲ ಲೋಕಗಳಿಗಿಂತಲೂ ಗರುಡಶೇಷ ರುದ್ರಾದಿ ದೇವತೆಗಳಿಗಿಂತಲೂ ನಾನು ಹೆಚ್ಚಾಗಿ ಬೆಳಗ್ತಿದ್ದೇನೆ. ಮೊದಲು ನಾನು ಹರಿಯ ನಾಭಿಕಮಲದಿಂದ ಜನಿಸಿದೆ, ಮುಂದೆ ಬ್ರಹ್ಮಾಂಡದಲ್ಲಿಯೂ ಕೂಡ ಜನಿಸಿದೆ ಅಂತ ಹೀಗೆ ಚತುರ್ಮುಖ ಬ್ರಹ್ಮ ಆ ನಾರದನಿಗೆ ತನ್ನ ಉತ್ಪತ್ತಿಯ ಕುರಿತು ವರ್ಣನೆ ಮಾಡ್ತಿದ್ದಾನೆ. ತಸ್ಮಾದಂಡಾತ್ ವಿರಾಟ್ ಜಜ್ಞೆ ಅಂತ ಹೀಗೆ ಪಾಠ. ಕೆಲವು ಪಾಠಗಳಲ್ಲಿ ಯಸ್ಮಾದಂಡಾತ್ ವಿರಾಟ್ ಜಜ್ಞೆ ಅಂತ ಹೀಗೆ ಕೂಡ ಪಾಠ ಕೇಳಿ ಬರ್ತದೆ. ಶ್ರೀಧರರು, ವೀರರಾಘವರು ಇವರ ಪಾಠದಲ್ಲೆಲ್ಲ ಹೀಗೆ ಇದೆ. ಬ್ರಹ್ಮಾಂಡವನ್ನು ಮತ್ತು ವಿರಾಟ್ ಪುರುಷನಾದ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿದ ಭಗವಂತನೇ ಈ ಬ್ರಹ್ಮಾಂಡಕ್ಕಿಂತ ಶ್ರೇಷ್ಠ ಅಂತ ಅನಿಸಿಕೊಂಡ. ಇದು ಬೇರೆ ವ್ಯಾಖ್ಯಾನಗಳಲ್ಲಿ ಕೇಳಿ ಬರುವಂತಹ ಅಂಶ. ವಲ್ಲಭರ ವ್ಯಾಖ್ಯಾನದಲ್ಲಿ ಒಂದು ಕಡೆ ಮಾತ್ರ ಈ ಬ್ರಹ್ಮಾಂಡದಿಂದ ಜನಿಸಿದ ಚತುರ್ಮುಖ ವಿರಾಟ್ ಪುರುಷ ಅಂಡವನ್ನು ಮೀರಿ ಹೊರಗಡೆಯೂ ಕೂಡ ಪ್ರಕಾಶ ಹೊಂದಿದ, ಪ್ರಕಾಶ ವ್ಯಕ್ತ ಮಾಡಿದ ಅಂತ ಕೂಡ ಅರ್ಥವನ್ನು ಹೇಳ್ತಾರೆ. ಸಕಲ ಜೀವರಿಗಿಂತಲೂ ಚತುರ್ಮುಖ ಬ್ರಹ್ಮನೇ ಉತ್ತಮ.
ಆ ಚತುರ್ಮುಖ ಬ್ರಹ್ಮನಿಗಿಂತ ಪರಮಾತ್ಮ ಉತ್ತಮ ಅನ್ನುವ ಒಂದು ಅಂಶ ಹೆಚ್ಚು ವ್ಯಕ್ತವಾಗಿ ಆಚಾರ್ಯರ ಮಾತಿನಲ್ಲಿ ಕೇಳಿಬರ್ತದೆ. ತಸ್ಮಾತ್ ಹರೇಹೇ ಅಂಡಮಭೂತ್ ಅಂಡಾತಪಿ ಚತುರ್ಮುಖ. ಆಚಾರ್ಯರು ಅಲ್ಲಿ ಗರುಡ ಪುರಾಣದ ಮಾತನ್ನ ಉದ್ಧರಿಸ್ತಾರೆ. ಆ ಪರಮಾತ್ಮನ ಮೂಲಕ ಈ ಬ್ರಹ್ಮಾಂಡ ಹುಟ್ಟಿತು. ಬ್ರಹ್ಮಾಂಡದಿಂದ ವಿರಾಟ್ ಅನಿಸಿಕೊಂಡಿರುವಂತಹ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಅವನಿಗಿಂತಲೂ ಹರಿಯೇ ಶ್ರೇಷ್ಠ. ಯಾಕೆಂದ್ರೆ ಈ ಚತುರ್ಮುಖ ಬ್ರಹ್ಮನಿಗೆ ಒಂದು ಭೌತವಾದಂತಹ ಶರೀರ ಇದೆ. ಆದರೆ ಆ ಪರಮಾತ್ಮನಿಗೆ ಆ ಭೌತವಾದಂತಹ ಶರೀರ ಇಲ್ಲ. ಆದ್ದರಿಂದ ಅವನೇ ಶ್ರೇಷ್ಠ ಅಂತ ಅನಿಸಿಕೊಂಡಿದ್ದಾನೆ. ಬ್ರಹ್ಮಾಂಡದ ಒಳಗೆ ಮೊದಲು ಬ್ರಹ್ಮಾಂಡದ ಸೃಷ್ಟಿಗಿಂತ ಮುಂಚೆ ಹರಿಯ ನಾಭಿಕಮಲದಿಂದ ಆತ ಒಂದು ಬಾರಿ ಹುಟ್ಟಿದ್ದ. ಇನ್ನ ಬ್ರಹ್ಮಾಂಡ ಸೃಷ್ಟಿ ಆದಮೇಲೆ ಮತ್ತೊಂದು ಬಾರಿ ಆ ಬ್ರಹ್ಮಾಂಡದಲ್ಲಿ ಆತ ಹುಟ್ಟಿದ. ಇಂಥ ಈ ಚತುರ್ಮುಖ ಬ್ರಹ್ಮ, ಲೋಕಪಿತಾಮಹನಾದಂಥ ಈ ಚತುರ್ಮುಖ ಬ್ರಹ್ಮ ಸಮಸ್ತ ಪ್ರಪಂಚವನ್ನು ಮೀರಿ ನಿಂತಿದ್ದಾನೆ. ಗರುಡ, ಶೇಷರುದ್ರ ಮೊದಲಾದ ಸಮಸ್ತ ಪ್ರಪಂಚವನ್ನು ಕೂಡ ಮೀರಿ ನಿಂತಿದ್ದಾನೆ ಅಂತದರ ತಾತ್ಪರ್ಯ. ಇದಕ್ಕೆ ಈಗಾಗಲೇ ಶ್ರೀಧರರು ಮತ್ತೆ ವೀರರಾಘವರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಸೂಕ್ಷ್ಮವಾಗಿ ನೋಡಿದೆ. ಅದಿರುವ ಒಂದೆರಡು ವಾಕ್ಯಗಳನ್ನ ಓದ್ತೇನೆ ಅಷ್ಟೆ. ಯಸ್ಮಾತ್ ಅಂಡಂ ಜಜ್ಞೆ, ಯಾವ ಭಗವಂತನಿಂದ ಅಂಡ ಹುಟ್ಟಿತೋ ಅಂಥ ಭೂತೇಂದ್ರಿಯ ಗುಣಾತ್ಮಕ ವಿರಾಟ್ ಜಜ್ಞೆ, ಚತುರ್ಮುಖ ಬ್ರಹ್ಮನು ಅಲ್ಲಿಂದ ಹುಟ್ಟಿದ್ನೋ ಸಹ ಈಶ್ವರ, ಆ ಭಗವಂತ ಈ ವಿಶ್ವವೆಲ್ಲವನ್ನು ಕೂಡ ಅತಿಕ್ರಾಂತವಾನ್. ಸೂರ್ಯ ಆಕಾಶವನ್ನು ಹೇಗೆ ಬೆಳಗ್ತಾನೋ ಹಾಗೆ ಈ ಸಮಸ್ತ ಪ್ರಪಂಚವನ್ನು ಕೂಡ ಆತ ಅತಿಕ್ರಮಿಸಿದ್ದಾನೆ ಅಂತ ಹೀಗೆ ಅರ್ಥ ಅಲ್ಲಿ ಕಂಡು ಬರ್ತದೆ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ಗಮನಿಸೋಣ. ಭೂತೇಂದ್ರಿಯ ಗುಣಾಶಯ ಅಂತ ಹೀಗೆ ಅರ್ಥ ಇದೆ. ಭೂತಗಳು ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂಥ ಭೂತಗಳು, ಅಥವಾ ಜೀವಗಳು ಅಂತಲೂ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾರೆ ವಿಜಯಧ್ವಜರು. ಇಂದ್ರಿಯಗಳು ಅಂದ್ರೆ ಕಿವಿ, ಕಣ್ಣು ಮೊದಲಾದ ಇಂದ್ರಿಯಗಳು. ಗುಣಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಮೊದಲಾದ ಇಂದ್ರಿಯಗಳು ಗುಣಗಳು. ಇವುಗಳಿಗೆಲ್ಲದಕ್ಕೂ ಆಧಾರನಾದಂತಹ ಚತುರ್ಮುಖ ಬ್ರಹ್ಮ ಅಲ್ಲಿ ಹುಟ್ಟಿದ ಅಂತ ಅದರ ತಾತ್ಪರ್ಯ. ಕಿಂಚ ಅಂಡಾದ ಅಭಿವ್ಯಕ್ತ ತಸ್ಮಾತ್ ಶೇಷಿಟಾಯಿನೋ ಹರೇಹೇ ನಾಭಿಪದ್ಮಾತ್ ರೂಪಾಂತರೇಣ ಭೂತೇಂದ್ರಿಯ ಗುಣಾಶಯ ವಿರಾಟ್ ಬ್ರಹ್ಮ ಜಜ್ಞೆ. ಆ ಅಂಡದಲ್ಲೇ ಅಭಿವ್ಯಕ್ತನಾದಂತಹ ಚತುರ್ಮುಖ ಬ್ರಹ್ಮ ಏನಿದ್ದಾನೆ ಅವನ ಜೊತೆಗೇನೆ ಪರಮಾತ್ಮನು ಕೂಡ ಅಭಿವ್ಯಕ್ತನಾಗಿದ್ದಾನೆ. ಅದನ್ನು ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಆದರೆ ಅಂಥ ಚತುರ್ಮುಖ ಬ್ರಹ್ಮನಿಗಿಂತ ಈ ಭಗವಂತನೇ ಶ್ರೇಷ್ಠನಾಗಿದ್ದಾನೆ. ತದ್ದ್ರವ್ಯಮತ್ಯಗಾತ್, ಈ ಹುಟ್ಟಿದಂತಹ ವಿಶ್ವ, ದ್ರವ್ಯ ಅಂದ್ರೆ ಈ ವಿಶ್ವ, ಅದೆಲ್ಲವನ್ನೂ ಕೂಡ ಅತ್ಯಗಾತ್ ಮೀರಿ ನಿಂತಿದ್ದಾನೆ ಈ ಚತುರ್ಮುಖ ಬ್ರಹ್ಮ. ಹೇಗೆಂದ್ರೆ ಸೂರ್ಯ ತನ್ನ ಕಿರಣಗಳಿಂದ ಎಲ್ಲ ಕಡೆ ವ್ಯಾಪಿಸುವಂತೆ, ಸೂರ್ಯನ ಕಿರಣ ಅನ್ನೋದು ಚಂದ್ರನ ಕಿರಣ, ನಕ್ಷತ್ರಗಳ ಕಾಂತಿ ಇದೆಲ್ಲದಕ್ಕಿಂತಲೂ ಮಿಗಿಲಾದಂಥದ್ದು. ಹಾಗೆ ಈ ಚತುರ್ಮುಖ ಬ್ರಹ್ಮನ ಜ್ಞಾನವೆಂಬ ಕಾಂತಿ, ಭಕ್ತಿ, ಜ್ಞಾನ ಮೊದಲಾದ ಗುಣಗಳ ಸಂಪತ್ತೇನಿದೆ ಅದರ ಮೂಲಕ ಎಲ್ಲವನ್ನೂ ಕೂಡ ಅವನು ಮೀರಿ ನಿಂತಿದ್ದಾನೆ ಅಂತ ಅದರ ವಿಜಯಧ್ವಜರ ಅಭಿಪ್ರಾಯ. ಇದು ವಿಜಯಧ್ವಜರ ಅಭಿಪ್ರಾಯ. ಇನ್ನು ಮುಂದೆ ಯಾದವಾರ್ಯರ ಅಭಿಪ್ರಾಯ ಗಮನಿಸಬೇಕು. ತಸ್ಮಾತ್ ಅಂಡಾತ್ ವಿರಾಟ್ ಜಜ್ಞೆ ಅಂತಿದೆಯಲ್ಲ, ಆ ತಸ್ಮಾತ್ ಅಂದ್ರೆ ಆ ಭಗವಂತನಿಂದ, ವಿರಾಟ್ ಜಜ್ಞೆ, ವಿರಾಟ್ ಅಂದ್ರೆ ವಿರಾಟ್ ಎಂಬ ಶಬ್ದಕ್ಕೆ ಒಂದು ಬ್ರಹ್ಮಾಂಡ ಅಂತನೂ ಅರ್ಥ ಇದೆ, ಹಾಗೆ ಚತುರ್ಮುಖ ಬ್ರಹ್ಮ ಅಂತನೂ ಅರ್ಥ ಇದೆ.
ವಿರಾಜ ತಸ್ಮಾತ್ ವಿರಾಟ ಜಾಯತೆ ವಿರಾಜೋ ಅಧಿಪುರುಷ ಅಂತೇನು ಪುರುಷ ಸೂಕ್ತ ಇದೆ. ತಸ್ಮಾತ್ ವಿರಾಟ ಜಾಯತೆ, ಆ ಭಗವಂತನಿಂದ ಅಥವಾ ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ಬ್ರಹ್ಮಾಂಡದಿಂದ ವಿರಾಟ್ ಚತುರ್ಮುಖ ಬ್ರಹ್ಮ ಹುಟ್ಟಿದ. ವಿರಾಜ ಅಧಿಪುರುಷ, ಈ ಚತುರ್ಮುಖ ಬ್ರಹ್ಮನನ್ನು ಮೀರಿಸಿ ನಿಂತವನು ಈ ಪರಮಾತ್ಮ ಅಂತ ಅದರ ಪುರುಷ ಸೂಕ್ತದ ಅರ್ಥ. ಈ ವಿರಾಟ್ ಅಂದರೆ ಈ ಚತುರ್ಮುಖ ಬ್ರಹ್ಮ ಭೂತೇಂದ್ರಿಯ ಗುಣವುಳ್ಳ ದೇಹವುಳ್ಳವನು, ಪ್ರಾಕೃತವಾದ ದೇಹವುಳ್ಳವನು ಇವನು. ಆದ್ದರಿಂದ ವಿರಾಜ ಅಧಿಕ ಪುರುಷ, ಆ ಪ್ರಾಕೃತ ದೇಹವಿಲ್ಲದಂತಹ ಭಗವಂತ ಏನಿದ್ದಾನೆ ಅವನು ಈ ಚತುರ್ಮುಖ ಬ್ರಹ್ಮನಿಗಿಂತಲೂ ಮಿಗಿಲು ಅಂತ ಅದರ ಅಭಿಪ್ರಾಯ. ಹರೇಹ ಅಂಡಾಜ್ಜಾತಃ ವಿರಾಟ್ ಅನೇನ ರೂಪೇಣ ಭೂತಾಧ್ಯಾತ್ಮಕ ಪದ್ಮಾಶ್ರಯ ಸನ್ ಜಜ್ಞೆ. ಈ ಚತುರ್ಮುಖ ಬ್ರಹ್ಮನಿಗೆ ಎರಡು ಜನನ, ಒಂದು ಬಾರಿ ಆ ಬ್ರಹ್ಮಾಂಡದ ಒಳಗೆ, ಇನ್ನೊಂದು ಬಾರಿ ಆ ಪರಮಾತ್ಮನ ನಾಭಿಕಮಲದಿಂದ. ನಾಭಿಕಮಲದಲ್ಲಿ ಒಂದು ನಾಭಿಯಲ್ಲಿ ಏನೊಂದು ಕಮಲ ಹುಟ್ಟಿತು, ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟುತ್ತಾನೆ. ಅಜಸ್ಯ ನಾಭಾವಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ಥು ಅಂತ ವೇದವಾಕ್ಯವೇ ಇದೆ. ಅದಕ್ಕನುಸಾರವಾಗಿ ಪುರಾಣ ವಾಕ್ಯನೂ ಕೂಡ ಇದೆ. ಆಚಾರ್ಯ ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಅಜಸ್ಯ ನಾಭಾವಿತಿ ಅಭೂಚ್ಯುತೆ ಪುಷ್ಕರಂ ಲೋಕಸಾರಂ. ಶ್ರುತಿಗನುಸಾರವಾಗಿ ಲೋಕಸಾರಂ, ಲೋಕಾತ್ಮಕವಾದ ಬ್ರಹ್ಮಾಂಡಾತ್ಮಕವಾದ ಪದ್ಮ. ಪದ್ಮ ಅಂದ್ರೆ ಸುಮ್ಮನೆ ಎಂಥದೋ ಒಂದು ಪದ್ಮ ಅಲ್ಲ, ಬ್ರಹ್ಮಾಂಡ ರೂಪವಾದ ಪದ್ಮ ಅದು. ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತೆಯೇ ವಿಷ್ಣವೇ ಲೋಕಕರ್ತೃ, ಆ ಪುರಾಣ ವಾಕ್ಯದಲ್ಲಿ ಬಂದಿರುವಂತಹ ಮಾತದು. ಆ ಭಗವಂತ ಈ ಜಗತ್ತೆಲ್ಲವನ್ನು ಕೂಡ ಮೀರಿ ನಿಂತಿದ್ದಾನೆ ಅಂತ ವಿಷ್ಣುವಿಗೆ ನಮಸ್ಕಾರ ಅಂತ ಅಲ್ಲಿ ನಮಗೆ ಕಾಣಿಸುವಂತಹ ಅರ್ಥ. ಇಲ್ಲಿ ಭಾಗವತ ಶ್ಲೋಕ ಇದೆಯಲ್ಲ, ತಸ್ಮಾತ್ ಹರೇಹೇ ಅಂಡಮಭೂತ್, ಆ ಭಗವಂತನಿಂದ ಅಂಡ ಬ್ರಹ್ಮಾಂಡ ಹುಟ್ಟಿತು. ಅಂಡಾದಪಿ ಚತುರ್ಮುಖ, ಆ ಬ್ರಹ್ಮಾಂಡದಿಂದ ಚತುರ್ಮುಖ ಹುಟ್ಟಿದ. ಸ ವಿರಾಟ್ ನಾಮಕ, ಆ ಚತುರ್ಮುಖ ಬ್ರಹ್ಮನಿಗೆ ವಿರಾಟ್ ಅಂತ ಹೆಸರಿದೆ. ತಸ್ಮಾದ್ ಅಧಿಕೋ ಹರಿದೇವತೋ, ಅವನಿಗಿಂತ ಅಧಿಕನಾದವನು ಈ ಭಗವಂತ. ಅಂಡಾಜ್ಜಾತಸ್ಯ ತಸ್ಯಾನ್ಯದ್ ರೂಪಂ ಪದ್ಮಾದ್ ಅಭೂತ್ ಹರೇಹೇ. ಈ ಬ್ರಹ್ಮಾಂಡದಿಂದ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮನಿಗೆ ಮತ್ತೂ ಒಂದು ರೂಪ ಇದೆ. ಅದ್ಯಾವುದಂದ್ರೆ ಪದ್ಮಾತ್, ಪರಮಾತ್ಮನ ನಾಭಿಯಲ್ಲಿ ಒಂದು ಕಮಲ ಇದೆ, ಆ ನಾಭಿ ಕಮಲದಿಂದಲೂ ಅವನಿಗೆ ಉತ್ಪತ್ತಿ ಇದೆ. ಯದೋಭಯಾತ್ಮಕೋ ಜಜ್ಞೆ ಬ್ರಹ್ಮ ಲೋಕಪಿತಾಮಹ. ಹೀಗೆ ಎರಡು ರೂಪವುಳ್ಳವನು ಈ ಲೋಕಪಿತಾಮಹ ಚತುರ್ಮುಖ ಬ್ರಹ್ಮ. ತದೈವ ಸೋತಿರಿಕ್ತೋಭೂತ್ ಶರ್ವಪೂರ್ವಾಪರಾತ್ ಜನಾತ್. ಹೀಗೆ ಎರಡು ರೂಪವುಳ್ಳವನು, ಭಗವಂತನಿಂದ ನೇರವಾಗಿ ಹುಟ್ಟಿದವನು. ಆದ್ದರಿಂದ ಶರ್ವಪೂರ್ವಾತ್, ರುದ್ರ ಮೊದಲಾದ ಜಗತ್ತಿಗಿಂತಲೂ ಈತ ಅತಿರಿಕ್ತ ಶ್ರೇಷ್ಠ. ಶರ್ವಪೂರ್ವಾತ್, ಶರ್ವಪೂರ್ವ ಅಪರಾನ್ ಜನಾತ್ ಅಂತ ಒಂದ್ ಕಡೆ ಪಾಠ ಇದೆ, ಇನ್ನು ಕೆಲವು ಕಡೆ ಜಗತ್ ಅಂತ ಹಾಗೂ ಒಂದ್ ಕಡೆ ಪಾಠ ಇದೆ. ತದೈವ ಸೋತಿರ್ಕ್ತೋಭೂತ್ ಶರ್ವಪೂರ್ವ ಪರಾನ್ ಜನಾನ್. ಇದು ಪುರಾಣಿಕಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಅನುವಾದದಲ್ಲಿ ತಗೊಂಡಿರುವಂತಹ ಪಾಠ. ಬೇರೆ ಕಡೆ ಕೆಲವು ಕಡೆ ಶರ್ವಪೂರ್ವ ಅಪರಾತ್ ಜನಾತ್ ಅಂತ ಕೂಡ ಹೀಗೆ ಪಾಠ ಕೇಳಿ ಬರ್ತದೆ. ಗೋವಿಂದಾಚಾರ್ಯರ ದೃಷ್ಟಿಯಲ್ಲಿ ಶರ್ವಪೂರ್ವ ಅಪರಾತ್ ಜನಾತ್ ಅನ್ನುವ ಪಾಠವೇ ಸರಿ. ಗೋವಿಂದಾಚಾರ್ಯ ಸಂಪಾದನೆ ಮಾಡುವ ಭಾಗವತ ತಾತ್ಪರ್ಯದಲ್ಲಿ ಹಾಗೆ ಒಂದು ಪಾಠ ಕೇಳಿ ಬರ್ತದೆ. ಅರ್ಥ ಎರಡಕ್ಕೂ ಒಂದೇ, ಹಾಗಿದೆ ಅಂತ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದೆ. ಮುಂದೆ ತ್ರಿಲೋಕ ಸ್ಥಾನಕಂ ವಿಷ್ಣುಂ ಅಯಚ್ಯಂ ಸಮಾಹಿತ ಅಂತೇನಿದೆ, ಅದು ಕೂಡ ಗರುಡ ಪುರಾಣದ್ದೇ, ಆದರೆ ಅದು ಇದರ ಮುಂದಿನ ಶ್ಲೋಕ, ಅದು 22ನೇ ಶ್ಲೋಕ. ಅದನ್ನು ನಾವು ಇವತ್ತು ಬೇಡ, ನೋಡೋದು ಬೇಡ, ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ. ಭಾಗವತ ಶ್ಲೋಕವನ್ನು ಹಾಗೆ ಭಾಗವತ ತಾತ್ಪರ್ಯದ ಶ್ಲೋಕವನ್ನು ಎರಡನ್ನೂ ಕೂಡ ನಾವು ಮುಂದಿನ ಭಾಗದಲ್ಲೇ ಗಮನಿಸೋಣ.
ಶರ್ವ ಇತ್ಯನೇನ ಮೂಲೆ ದ್ರವ್ಯಪದಂ ವಿಶ್ವಪದಂ ಚ ನ ಜಡ ಮಾತ್ರ. ಅಲ್ಲೇನು ವಿಶ್ವ ಅಂತ ಶಬ್ದ ಬಂದಿದೆ ಅದು ಕೇವಲ ಜಡರನ್ನು ಹೇಳುವುದ ಶಬ್ದ ಅಲ್ಲ, ಅದು ಜಡವನ್ನು ಚೇತನವನ್ನು ಒಳಗೊಂಡಂತಹ ಸಮಸ್ತ ಪ್ರಪಂಚಕ್ಕಿಂತ ಈತ ಶ್ರೇಷ್ಠ ಅಂತ ಹೀಗದರ ಅಭಿಪ್ರಾಯ. ಒಟ್ಟಾರೆ ಶ್ಲೋಕದ ಅರ್ಥ ಏನು? ಯಾದವಾರ್ಯರು ಹೇಳುವಂತೆ ತಸ್ಮಾತ್ ಉಕ್ತ ಮಹಾತ್ಮೋಪೇತ ಥರೇಹೆ. ಭಗವಂತನ ಮಹಿಮೆಯನ್ನು ಇಲ್ಲಿವರೆಗೆ ಏನು ವರ್ಣನೆ ಮಾಡಿದ್ರಲ್ಲ, ಅವನಿಂದ ಅಂಡ ಹುಟ್ಟಿತು. ಆ ಅಂಡವನ್ನು ವ್ಯಾಪಿಸಿಕೊಂಡು ವಿರಾಟ್ ಎಂಬ ಶಬ್ದದಿಂದ ಕರೆಸಿಕೊಂಡಂತಹ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಅಂಡದಿಂದ ಹೀಗೆ ಬ್ರಹ್ಮಾಂಡದಿಂದ ಹುಟ್ಟಿದಂತಹ ಆ ಚತುರ್ಮುಖ ಬ್ರಹ್ಮ ಮತ್ತೊಂದು ರೂಪದಿಂದ ಪದ್ಮಾಶ್ರಿತಸ್ಸನ್ ಜಜ್ಞೆ, ಪದ್ಮದಲ್ಲಿ ಕೂಡ ಅವನು ಹುಟ್ಟಿದ. ಹೀಗೆ ಪ್ರಾಕೃತವಾದ ಶರೀರವುಳ್ಳಂತಹ ಚತುರ್ಮುಖ ಬ್ರಹ್ಮನಿಗಿಂತ ಅಪ್ರಾಕೃತ ವಿಗ್ರಹ ಪುರುಷ, ಅಪ್ರಾಕೃತ ವಿಗ್ರಹನಾದಂತಹ ಭಗವಂತ ಈ ಚತುರ್ಮುಖ ಬ್ರಹ್ಮನಿಗಿಂತಲೂ ಮಿಗಿಲು ಅಂತ ಇದು ಯಾದಿವಾರ್ಯರು ಅದನ್ನು ಬರೀತಾರೆ. ಅಧಿಕ ಅಂತ ಹೇಳಲಿಕ್ಕೆ ಮೂಲತಃ ಅಲ್ಲಿ ಯಾಕೆ ಅಧಿಕ ಅಂತ ಕಾಣಿಸಲಿಲ್ಲ, ಗರುಡ ಪುರಾಣದ ಶ್ಲೋಕದಲ್ಲಿ ಅದು ಕಾಣಿಸೋದಿಲ್ಲ. ಹಾಗೆ ಪ್ರಾಕೃತವಾದ ದೇಹದ ಬಂಧನದಲ್ಲಿರುವವನು ಚತುರ್ಮುಖ, ಅದಿಲ್ಲದವನು ಪರಮಾತ್ಮ. ಅದರಿಂದ ಪರಮಾತ್ಮ ಶ್ರೇಷ್ಠ ಅಂತ ಹೀಗೆ ಅದನ್ನು ತಿಳ್ಕೊಳ್ಬೇಕು. ಹೀಗೆ ಎರಡು ರೂಪವುಳ್ಳಂತಹ ಬ್ರಹ್ಮ ಸ್ವಾಶ್ರಯಂ ತದ್ದ್ರವ್ಯಂ ತದ್ಬ್ರಹ್ಮಾಂಡಂ ಪದ್ಮಂ ವಾ, ತನಗೆ ಆಶ್ರಯ ಕೊಟ್ಟಿರುವಂಥ, ತಾನು ಯಾವ ಬ್ರಹ್ಮಾಂಡದಲ್ಲಿ ಹುಟ್ಟಿದ್ನೋ, ಯಾವ ಪದ್ಮದಲ್ಲಿ ಹುಟ್ಟಿದ್ನೋ ಅದೆಲ್ಲವನ್ನೂ ಕೂಡ ಅವನು ಮೀರಿ ನಿಂತ್ಕೊಂಡ. ಅದರ ಭೂ ಮೊದಲಾದ ಲೋಕಗಳು, ದಿಕ್ಕುಗಳು, ಅದರಲ್ಲಿ ಅಭಿಮಾನಿಗಳಾದಂತಹ ಶರ್ವಾದಿ ದೇವತೆಗಳನ್ನು ಕೂಡ ಅವನು ಮೀರಿ ನಿಂತ. ಈ ಸೂರ್ಯ ತನ್ನ ಆಶ್ರಯವಾದಂತಹ ಅಂತರಿಕ್ಷವನ್ನು ಮತ್ತು ಅದರ ಅಭಿಮಾನಿಯಾದಂತಹ ಗಣೇಶನನ್ನು ತನ್ನ ಕಿರಣಗಳ ಮೂಲಕ ಹೇಗೆ ವ್ಯಾಪಿಸ್ತಾನೆ ಮತ್ತು ಅವನಿಗಿಂತ ಶ್ರೇಷ್ಠ ಅಂತ ಅನಿಸ್ಕೊಂಡಿದ್ದಾನೆ, ಅದರಂತೆ ಈ ಚತುರ್ಮುಖ ಬ್ರಹ್ಮನು ಕೂಡ ತನಗಿಂತ ಕೆಳಗಿನ ಎಲ್ಲ ದೇವತೆಗಳನ್ನು ಮೀರಿ ನಿಂತಿದ್ದಾನೆ ಅಂತ ಅದರ ತಾತ್ಪರ್ಯ. ಸ ಉಭಯಾತ್ಮಕೋ ಬ್ರಹ್ಮ ಯಥಾ ಜಾತಃ ತದೈವ, ಈ ಎರಡು ರೂಪದಿಂದ ಇರುವಂತಹ ಬ್ರಹ್ಮ ಹುಟ್ಟಿದ್ನಲ್ಲ, ಪಶ್ಚಾಜ್ಜಾಯಮಾನಂ ಭೂಮಿ ಪದೋಪಲಕ್ಷಿತಂ ವಿಶ್ವಂ, ಆಮೇಲೆ ಹುಟ್ಟುವಂತಹ ವಿಶ್ವವನ್ನು ಕೂಡ ಮತ್ತು ಹಿಂದೆ ಹುಟ್ಟಿರುವಂತಹ ಬ್ರಹ್ಮಾಂಡವನ್ನು, ಬ್ರಹ್ಮಾಂಡ ಮೊದಲು ಹುಟ್ಟಿದೆ, ಆದರೆ ವಿಶ್ವ ಅಂತನೂ ಸಮಸ್ತ ವಿಶ್ವ ನಾವಿವಾಗ ನೋಡ್ತಾ ಇರುವಂತಹ ವಿಶ್ವ ಅನ್ನೋದರ ಆಮೇಲೆ ಹುಟ್ಟಿದೆ. ಅದರ ಅಭಿಮಾನಿಗಳಾದಂತಹ ಎಲ್ಲ ದೇವತೆಗಳನ್ನು ಕೂಡ ಅವನು ಮೀರಿ ನಿಂತಿದ್ದಾನೆ ಅಂತ ಇಷ್ಟು ತಾತ್ಪರ್ಯ. ಇಲ್ಲಿ ಈ ಚತುರ್ಮುಖ ಬ್ರಹ್ಮ ಎಲ್ಲಿ ಹೇಗೆ ಹುಟ್ಟಿದ್ದ, ಹಿಂದೆ ಅದರ ಬಗ್ಗೆ ಒಂದಿಷ್ಟು ವರ್ಣನೆ ಬಂದಿದೆ, ಅದನ್ನು ಒಂದಿಷ್ಟು ನಾವು ಈಗ ಗಮನಿಸಬೇಕು. ಹಿಂದೆ 5ನೇ ಅಧ್ಯಾಯದಲ್ಲಿ, ಇದೇ 2ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕದಲ್ಲಿ ಒಂದು ಕಡೆ ಅವನ ಬಗ್ಗೆ ವರ್ಣನೆ ಬಂದಿದೆ, ಇದೇ ಚತುರ್ಮುಖ ಬ್ರಹ್ಮನ ಬಗ್ಗೆ. ಅವನಲ್ಲಿ ಹೇಗೆ ಹುಟ್ಟಿದ ಅಂತ ಕೇಳಿ ಬರ್ತದೆ. ಸಯೇಷ ಪುರುಷ ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರೋರ್ವಂಶಿ ಬಾಹ್ವಕ್ಷಿ ಸಹಸ್ರಾಣನ ಶೀರ್ಷವಾನ್ ಅಂತ 35ನೇ ಶ್ಲೋಕ. ಅಲ್ಲಿ ಭಾಗವತ ತಾತ್ಪರ್ಯದ ಒಂದಿಷ್ಟು ವಿವರಣೆ ಇದೆ ಸ್ಕಂದ ಪುರಾಣದ್ದು. ಅಂಡೇ ಜಾತವು ಪುಮಾಂಸೌ ದ್ವೌ ಹರಿರ್ಬ್ರಹ್ಮ ತಥೈವ ಚ ಅನಾದಿಸ್ತು ಹರಿಸ್ತತ್ರ ಬ್ರಹ್ಮ ಸಾದಿರ್ ಉದಾಹೃತಃ. ಬ್ರಹ್ಮಾಂಡದಲ್ಲಿ ಹುಟ್ಟಿದವರು ಇಬ್ಬರು, ಒಬ್ಬ ಹರಿ ಮತ್ತೊಬ್ಬ ಬ್ರಹ್ಮ. ಅನಾದಿಸ್ತು ಹರಿಸ್ತತ್ರ, ಈ ಚತುರ್ಮುಖ ಬ್ರಹ್ಮ ಮತ್ತು ಹರಿ ಇವರಲ್ಲಿ ಪರಮಾತ್ಮ ಅನಾದಿ, ಚತುರ್ಮುಖ ಬ್ರಹ್ಮ ಸಾದಿಯಾಗಿದ್ದಾನೆ ಅಂತ ಹೀಗೆ ಒಂದು ಕಡೆ ಅದ್ರ ಬಗ್ಗೆ ವರ್ಣನೆ ಬಂದಿದೆ. ಇನ್ನೊಂದು ಕಡೆ ಇದೆ 6ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಒಂದು ಕಡೆ ಇದೇ ಚತುರ್ಮುಖ ಬ್ರಹ್ಮ ತಮ್ಮ ಬಗ್ಗೆ ನಾರದನಿಗೆ ಹೇಳ್ತಿದ್ದಾನೆ. ಧರ್ಮಸ್ಯ ಮಮತುಭ್ಯಂ ಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತಸ್ವಸ್ಯ ಪರಸ್ಯಾತ್ಮ ಪರಾಯಣಂ ಅಂತ. ಇದು 6ನೇ ಅಧ್ಯಾಯದ 11ನೇ ಶ್ಲೋಕ. ಯಮಧರ್ಮ, ನಾನು ಅಂದ್ರೆ ಚತುರ್ಮುಖ, ನೀನು ಅಂದ್ರೆ ನಾರದ, ಸನತ್ಕುಮಾರ ಮೊದಲಾದ 4 ಜನ, ರುದ್ರನಿಗೆ, ಸರಸ್ವತಿ ದೇವಿಗೆ, ಎಲ್ಲಿಗೂ ಕೂಡ ಆ ಭಗವಂತನ ಮಧ್ಯ ದೇಹ ಅದು ಆಶ್ರಯವಾಗಿದೆ. ಅಲ್ಲಿಂದ ನಾವು ಹುಟ್ಟಿದ್ದೇವೆ, ಅಲ್ಲಿಂದ
ನಾವು ಅಲ್ಲೇ ಆಶ್ರಿತರಾಗಿದ್ದೇವೆ ಕೂಡ ಅಂತ. ಕುಮಾರ ಬ್ರಹ್ಮರುದ್ರಾದ್ಯಾಹ ಹರೇರ್ ಮಧ್ಯಾತ್ ಸಮುದ್ಗತಾಹ ಅಂತ ವಾಮನ ಪುರಾಣದ ಮಾತನ್ನು ಕೂಡ ಆಚಾರ್ಯರಲ್ಲಿ ಉದ್ಧರಿಸಿದ್ದಾರೆ. ಹೀಗೆ ಪರಮಾತ್ಮನ ಹೃದಯದಿಂದ, ಪರಮಾತ್ಮನ ಮಧ್ಯದೇಹದಿಂದ ಹುಟ್ಟಿದ ವರ್ಣನೆ ಒಂದು ಕಡೆ, ಬ್ರಹ್ಮಾಂಡದಲ್ಲಿ ಪರಮಾತ್ಮನ ಜೊತೆಗೆ ಒಂದು ರೂಪವನ್ನು ತಳೆದ ವರ್ಣನೆ ಒಂದು ಕಡೆ, ನಾಭಿಕಮಲದಿಂದ ಹುಟ್ಟಿದ ವರ್ಣನೆ ಮತ್ತೊಂದು ಕಡೆ. ಹೀಗೆ 3 ವರ್ಣನೆಗಳು ಆ ಚತುರ್ಮುಖ ಬ್ರಹ್ಮನ ಬಗ್ಗೆ ಕೇಳಿ ಬರ್ತವೆ, ಅವನ ಉತ್ಪತ್ತಿಯ ಬಗ್ಗೆ ಕೇಳಿ ಬರ್ತದೆ. ಈಗ ನಾವೇನು ಇಲ್ಲಿ ನೋಡ್ತಾ ಇದ್ದೀವಿ, ಉಭಯಾತ್ಮಕ ಜಜ್ಞೆ, ಒಂದು ಬ್ರಹ್ಮಾಂಡದಲ್ಲಿ ಮತ್ತೊಂದು ನಾಭಿಕಮಲದಲ್ಲಿ ಅಂತ ಉಭಯಾತ್ಮಕ ಅಂತ ಹೇಳಿದ್ದಾರೆ. ಹೃದಯದಿಂದ ಹುಟ್ಟಿದ ಅಂತನ್ನುವ ವರ್ಣನೆ ಏನಿದೆ ಅದನ್ನ ಇದರಲ್ಲೇ ಸೇರಿಸಬೇಕು. ಆ ಬ್ರಹ್ಮಾಂಡದಲ್ಲಿ ಅವನು ಭಗವಂತನ ಹೃದಯದಿಂದ ಹುಟ್ಟಿದ ಅಂತ ಅರ್ಥ ಮಾಡಿಕೊಂಡ್ರೆ ಒಟ್ಟು 2 ಉತ್ಪತ್ತಿಗಳನ್ನು ಹೇಳಿದಂತಾಗ್ತದೆ. ಬ್ರಹ್ಮಾಂಡದಲ್ಲಿ ಭಗವಂತನ ಹೃದಯ ಅಂತ ನಾನೇನು ಹೇಳಿದೆ, ಹೃದಯ ಅಂದರೆ ಮಧ್ಯದೇಹ ಅನ್ನುವ ಶಬ್ದವೇ ಹೆಚ್ಚಲ್ಲಿ ಸೂಕ್ತ, ಅದರಿಂದ ಹುಟ್ಟಿದ. ಹಾಗೆ ಈ ನಾಭಿಕಮಲದಿಂದ ಕೂಡ ಹುಟ್ಟಿದ. ನಾಭಿಕಮಲದಿಂದ ಹುಟ್ಟಿದ್ದು ಮೊದಲು, ಬ್ರಹ್ಮಾಂಡದೊಳಗೆ ವ್ಯಾಪ್ತನಾಗಿ ಇನ್ನೊಂದು ರೂಪವನ್ನು ತಳೆದದ್ದು ಆಮೇಲೆ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಇದ್ರ ಬಗ್ಗೆ ಈಗ ನನಗೆ ಹೆಚ್ಚೇನು ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಒಟ್ಟು 3 ಬಾರಿ ಹುಟ್ಟಿದ್ನ, 2 ಬಾರಿ ಹುಟ್ಟಿದ್ನ, ಉಭಯಾತ್ಮಕ ಅಂತ ಭಾಗವತ ತಾತ್ಪರ್ಯ ಹೇಳ್ತಿರೋದ್ರಿಂದ 2 ಬಾರಿ ಹುಟ್ಟಿದ ಅಂತ ತಿಳ್ಕೊಳ್ಬೇಕು. ಅದನ್ನು ಹೊಂದಿಸುವುದು ಹೇಗೆ? ಮತ್ತೆ ನಾಭಿಕಮಲದೊಳಗೆ ಮೊದಲು ಹುಟ್ಟಿ ಬ್ರಹ್ಮಾಂಡದೊಳಗೆ ಆಮೇಲೆ ಹುಟ್ಟಿದ್ನ, ಅಥವಾ ಬ್ರಹ್ಮಾಂಡದೊಳಗೆ ಮೊದಲು ಹುಟ್ಟಿ ನಾಭಿಕಮಲದಲ್ಲಿ ಆಮೇಲೆ ಹುಟ್ಟಿದ್ನ ಅನ್ನೋದನ್ನೆಲ್ಲ ಮತ್ತೊಂದು ಬಾರಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಹೇಳ್ತಾರೆ. ಮುಂದೆ ಕೂಡ ಅದ್ರ ಬಗ್ಗೆ ವಿವರಣೆ ಬರ್ತದೆ. ಮತ್ತು ಅನೇಕ ಜನ ಜ್ಞಾನಿಗಳನ್ನು ಇದರ ಕುರಿತು ಸಂಪರ್ಕಿಸಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಮತ್ತೊಂದು ಬಾರಿ ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಇಲ್ಲಿಗೆ ಈ 21ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಕಳೆದ ದಿವಸ ಭಾದ್ರಪದ ಹುಣ್ಣಿಮೆಯ ದಿವಸ ಯಾದವಾರ್ಯರ ಆರಾಧನೆ ಇತ್ತು. ಅವತ್ತು ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ಕಥೆ ಏನಿದೆ ಅದನ್ನು ಒಂದು ಹಂತಕ್ಕೆ ನಿಲ್ಲಿಸಿ ಅದಾದ್ಮೇಲೆ ಅವರ ಸ್ಮರಣೆ ಮಾಡೋಣ ಅಂತ ನಾನು ಕಾದಿದ್ದೆ. ಆದ್ದರಿಂದ ಕಳೆದ ದಿವಸ ಮುಕ್ತಾಯ ಆಗಬೇಕಾದಂತಹ ಪ್ರೋಷ್ಠಪದಿ ಭಾಗ ಇವತ್ತು ಮುಕ್ತಾಯ ಕಾಣುತ್ತದೆ. ಅದಕ್ಕಾಗಿ ಆರಂಭದಲ್ಲಿ ಭಗವಂತನನ್ನ, ಲಕ್ಷ್ಮೀದೇವಿಯನ್ನ, ಚತುರ್ಮುಖ ಬ್ರಹ್ಮನನ್ನ, ಉಳಿದೆಲ್ಲ ದೇವತೆಗಳನ್ನ, ಜ್ಞಾನಿಗಳನ್ನ, ಹಾಗೆ ಯಾದವಾರ್ಯರನ್ನು ಕೂಡ ಸ್ಮರಣೆ ಮಾಡಿಕೊಂಡದ್ದು. ಭಾಗವತಕ್ಕಾಗಿ ತಮ್ಮ ಜೀವವನ್ನೇ ತೇಯ್ದವರು ಯಾದವಾರ್ಯರು. ಅವರ ಸ್ಮರಣೆಯಿಂದ ನಮ್ಮ ಅಧ್ಯಯನಕ್ಕಿರುವಂತಹ, ಶ್ರವಣಕ್ಕಿರುವಂತಹ ವಿಘ್ನಗಳೆಲ್ಲ ಪರಿಹಾರ ಕಂಡು ನಮಗೆ ಆ ಅಧ್ಯಯನ, ಮನನ ಮತ್ತು ಧ್ಯಾನ ಇವೆಲ್ಲವೂ ಕೂಡ ಇನ್ನೂ ಅರ್ಥವತ್ತಾಗಿ ಆಗಬೇಕು ಅಂತ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.